ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಆರ್ಯನ್ ಹೋಗಿ ಶಿವಾನಿ ತಲೆ ಸವರ್ತಾ, ನಿಮ್ಮ ಅತ್ತಿಗೆ ಜೊತೆಗೆ ಅಮ್ಮನ ಫೋಟೋ ಕೂಡ ಅತಿ ಶೀಘ್ರದಲ್ಲಿ ಈ ಮನೆಗೆ ಕರೆ ತರ್ತೇನೆ ಶಿವಾನಿ. ನಮ್ಮ ಅಮ್ಮ ಹೇಗಿರ್ತಾಳೆ ಅಂತ ನಮಗೆ ಇಬ್ಬರಿಗೂ ತಿಳಿಯೋದು. ಶೀಘ್ರದಲ್ಲಿ ನಾವಿಬ್ಬರು ನೋಡ್ತೀವಿ ಅಂತ ಶಿವಾನಿಗೆ ಹೇಳಿ ಹೊರಬಂದು ತನ್ನ ರೂಮ್ಗೆ ಹೋದನು ಆರ್ಯ. ಆರ್ಯನ್ ರೂಮ್ಗೆ ಹೋಗೋದನ್ನು ನೋಡಿ ಶರ್ಮಿಳಾ ಹೊರಗಡೆ ಬಂದು ಕಾರ್ ತಗೊಂಡು ಆಸ್ಪತ್ರೆಗೆ ಹೊರಟಳು. ಶರ್ಮಿಳಾ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಆ ರೌಡಿಗಳು ಪ್ರತಾಪ್ ವರ್ಮನನ್ನು ಅಡ್ಮಿಟ್ ಮಾಡಿ ಹಣ ಪಾವತಿಸಿದರು. ಒಳಗಡೆ ಪ್ರತಾಪ್ ವರ್ಮನಿಗೆ ಟ್ರೀಟ್ಮೆಂಟ್ ನಡೀತಾ ಇತ್ತು. ಶರ್ಮಿಳಾ ಹೋಗಿ ಏನಾಯಿತು ಅವರಿಗೆ, ಅವರು ಹೇಗಿದ್ದಾರೆ ಅಂತ ಕೇಳಿದ್ಲು. ಏನೂ ತಿಳಿಯದು ಮೇಡಮ್, ನಾವು ಒಳಗಡೆ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಅಷ್ಟೇ ಗೊತ್ತು ಅಂದರು. ಹೌದಾ ಎನ್ನುತ್ತಾ ಶರ್ಮಿಳಾ ಅತ್ತ ಇತ್ತ ತಿರುಗ್ತಾ ಭಯದಲ್ಲಿ ಯೋಚಿಸಲೇ ಇಲ್ಲ. ಆದರೆ ಶಿವಾನಿ ಹಾಗೆ ಹೇಗೆ ಪ್ರತಾಪ್ ವರ್ಮನನ್ನು ಹೊಡೆದ್ಲು, ಕೈಕಾಲುಗಳು ಮುರಿದು ಹೋಗಿ ನೇತಾಡ್ತೀವಿಯಲ್ಲ ಅಂತ ಯೋಚಿಸ್ತಿರುವಾಗಲೇ ಡಾಕ್ಟರ್ ಹೊರಗಡೆ ಬಂದರು. ಡಾಕ್ಟರ್ ಹತ್ರ ಹೋಗಿ ಅವರು ಹೇಗಿದ್ದಾರೆ ಡಾಕ್ಟರ್ ಅಂತ ಕೇಳಿದ್ಲು. ಅವರನ್ನು ಹೊಡೆದವರು ಯಾರು ಅಂತ ಸ್ವಲ್ಪ ತೋರಿಸ್ತೀರಾ ಅಂತ ಡಾಕ್ಟರ್ ಕೇಳಿದರು. ಶರ್ಮಿಳಾಳಿಗೆ ಅರ್ಥ ಆಗದೆ ಯಾಕೆ ಡಾಕ್ಟರ್ ಅಂತ ಕೇಳಿದ್ಲು. ಅವರಿಗೆ ಏನೇನು ವಿದ್ಯೆಗಳು ತಿಳಿದಿವೆಯೋ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಅಂದರು ಡಾಕ್ಟರ್. ಏನಿದು ಡಾಕ್ಟರ್, ಅವ್ರು ಹೇಗಿದ್ದಾರೆ ಅಂತ ಕೇಳಿದರೆ ಅದನ್ನು ಹೇಳೋದು ಬಿಟ್ಟು ಹೊಡೆದವ್ರು ಯಾರು ಅಂತ ಕೇಳ್ತೀರಾ ಅಂತ ಶರ್ಮಿಳಾ ಸೀರಿಯಸ್ ಆದಳು. ಹೇಗಿದ್ದಾರೆ ಅಂದರೆ ಏನೆಂದು ಸಮಾಧಾನ ಹೇಳಲಿ, ಅವರನ್ನು ಹೊಡೆದಿದ್ದು ಮನುಷ್ಯರೇನಾ ಅನ್ನೋ ಅನುಮಾನ ಕೂಡ ಬರ್ತಿದೆ. ಏನಾಯಿತೋ ಸರಿಯಾಗಿ ಹೇಳಿ ಡಾಕ್ಟರ್, ಅವರ ಪ್ರಾಣಕ್ಕೆ ಏನೂ ಅಪಾಯ ಇಲ್ಲ ತಾನೇ? ಪ್ರಾಣಕ್ಕೆ ಏನೂ ಅಪಾಯ ಇಲ್ಲ, ಆದರೆ ಬಾಡಿಯಲ್ಲಿ ಎಷ್ಟು ಎಲುಬುಗಳಿವೆಯೋ ಅಷ್ಟು ಎಲುಬುಗಳು ಮುರಿಯುವಂತೆ ಹೊಡೆದಿದ್ದಾರೆ. ಅವುಗಳನ್ನೆಲ್ಲ ಸೆಟ್ಟಾಗುವಷ್ಟರಲ್ಲಿ ಎಷ್ಟು ಸಮಯ ಹಿಡಿಯುತ್ತೋ ಏನೋ, ನಮಗಂತೂ ತಿಳಿಯೋದು ಅಂದರು ಡಾಕ್ಟರ್. ಅದನ್ನು ನಾನು ನೋಡ್ಕೊಳ್ತೇನೆ ಬಿಡಿ, ನಮಗೆ ಕೇರಳದಲ್ಲಿ ಪರಿಚಯ ಇರುವ ವೈದ್ಯರಿದ್ದಾರೆ, ಅವರನ್ನು ಬರಲು ಹೇಳ್ತೀನಿ, ಅವರು ನೋಡ್ಕೊಳ್ತಾರೆ. ನೀವು ಈ ದಿನ ಟ್ರೀಟ್ಮೆಂಟ್ ಮಾಡಿ ಅಂದ್ಲು. ನಿಮ್ಮಿಷ್ಟ, ಅವರನ್ನು ನೋಡಿದರೆ ಈಗಲೇ ಚೇತರಿಸ್ಕೊಳ್ಳುವಂತೆ ಖಂಡಿತ ಕಾಣ್ತಿಲ್ಲ ಅಂದ್ಕೊಳ್ತಾ ಡಾಕ್ಟರ್ ಹೋದರು. ನನ್ನ ಗಂಡನನ್ನು ಹೇಗೆ ಎದ್ದು ಓಡಾಡುವಂತೆ ಮಾಡಬೇಕೋ ನಂಗೆ ಗೊತ್ತು ಅಂದ್ಕೊಳ್ತಾ ಹೊರಗಡೆ ಹೋಗಿ ಫೋನ್ ಮಾಡಿದ್ಲು ಶರ್ಮಿಳಾ. ಆ ಕಡೆ ಫೋನ್ ಎತ್ತಿ ಯಾರು ಅಂತ ಕೇಳಿದರು. ಸ್ವಾಮಿ ಇದ್ದಾರಾ ಅಂತ ಕೇಳಿದ್ಲು ಶರ್ಮಿಳಾ. ಸ್ವಾಮಿಯವರು ಒಳಗಿದ್ದಾರೆ, ನೀವು ಆಮೇಲೆ ಕಾಲ್ ಮಾಡಿ ಅಂತ ಹೇಳಿ ಫೋನ್ ಇಡಲು ಹೋದಾಗ ಶರ್ಮಿಳಾ ಕಾಲ್ ಮಾಡಿದ್ದಾಳೆ ಅಂತ ಹೇಳು ಅಂದ್ಲು. ಸರಿ ಹಾಗೇ ಹೇಳ್ತೀನಿ ಅಂತ ಫೋನ್ ಇಟ್ಟರು. ಶರ್ಮಿಳಾ ಒಳಗಡೆ ಬಂದು ಮೊದಲು ಆ ಪ್ರತಾಪ್ ವರ್ಮ ಎದ್ದು ಮಾತನಾಡಿದರೆ ಏನು ನಡೀತು ಅನ್ನೋದು ತಿಳಿಯುತ್ತೆ ಅಂತ ಹೊರಗಡೆ ಕುಳಿತು ಏನು ನಡೆದಿರಬಹುದು ಅಂತ ಆಲೋಚಿಸ್ತಾ ಇದ್ಲು ಶರ್ಮಿಳಾ. ಇತ್ತ ಬೆಳಗ್ಗೆ ಶಿವಾನಿಗೆ ಎಚ್ಚರಾಗಿ ಕಣ್ಣು ತೆರೆದು ನೋಡ್ತಾ ಇದ್ರೆ ಮೆಲ್ಲಗೆ ರಾತ್ರಿ ಎಲ್ಲ ನಡೆದಿದ್ದು ನೆನಪಿಗೆ ಬಂತು. ರಮೇಶ್ ಹೋಟೆಲ್ಗೆ ಕರ್ಕೊಂಡು ಹೋಗಿದ್ದು, ಅಲ್ಲಿಂದ ತಪ್ಪಿಸ್ಕೊಂಡು ಮನೆಗೆ ಬಂದರೆ ಪ್ರತಾಪ್ ವರ್ಮ ನಿಮ್ಮ ಡ್ಯಾಡಿ ಬದುಕಿಲ್ಲ ಅಂತ ಹೇಳೋದು ನೆನಪಿಗೆ ಬಂದು ಒಮ್ಮೆಲೆ ಬೆಡ್ ಮೇಲಿಂದ ಎದ್ದು ಈ ವಿಷಯ ನಾನು ಈಗಲೇ ಅಣ್ಣನಿಗೆ ಹೇಳಬೇಕು ಅಂತ ಹೊರಗಡೆ ಹೋಗಲು ಡೋರ್ ತೆಗೆದ್ಲು. ಎದುರಿಗೆ ಕಾಫಿ ಕಪ್ ಹಿಡಿದು ಶರ್ಮಿಳಾ ನಿಂತಿದ್ಲು. ಗುಡ್ ಮಾರ್ನಿಂಗ್ ಶಿವಾನಿ ಅಂತ ನಗ್ತಾ ಒಳಗಡೆ ಬಂದ್ಲು. ಶಿವಾನಿ ಶರ್ಮಿಳಾಳನ್ನು ಲೆಕ್ಕಕ್ಕೇನೆ ಹಿಡ್ದೆ ಹೊರಗಡೆ ಹೋಗ್ತಾ ಇದ್ರೆ ಕೈ ಹಿಡಿದು ಒಳಗಡೆ ಎಳೆದು ಲಾಕ್ ಮಾಡಿ, ನಾನು ಗುಡ್ ಮಾರ್ನಿಂಗ್ ಹೇಳಿದರೆ ಹೇಳೋದಿಲ್ವಾ ಯಾಕೆ ಶಿವಾನಿ ಅಂತ ಕೇಳಿದ್ಲು ಶರ್ಮಿಳಾ. ಶಿವಾನಿ ಸೀರಿಯಸ್ ಆಗಿ ಶರ್ಮಿಳಾ ಕಡೆ ನೋಡಿ, ನಿಜ ಹೇಳಿ ನೀವ್ಯಾರು, ನಮ್ಮ ಅಮ್ಮನ ಅಣ್ಣ ಯಾರು ಅಂತ ಕೇಳಿದ್ಲು. ಶರ್ಮಿಳಾ ತಬ್ಬಿಬಾಗದೆ, ಅದೇನು ಶಿವಾನಿ, ನಾನು ಈ ಚಿಕ್ಕಮ್ಮನನ್ನು ನೀನು, ಅಮ್ಮ ತೀರ್ ಹೋದರೆ ನಿಮ್ಮ ಡ್ಯಾಡಿ ನನ್ನ ಮದುವೆಯಾದರು, ಈ ವಿಷಯಗಳೆಲ್ಲ ನಿನಗೆ ತಿಳಿದು ಕೂಡ ಮತ್ತೆ ಕೇಳ್ತಿದೆಯಲ್ಲ. ಹೋಟೆಲ್ನಲ್ಲಿ ರಾತ್ರಿ ನಡೆದ ಘಟನೆಯಿಂದ ನಿನಗೆ ಮತಿಭ್ರಮಣ ಏನಾದರೂ ಆಗಿದೆಯಾ ಅಂತ ಕೇಳಿದ್ಲು. ನನಗೆ ಮತಿಭ್ರಮಿಸಿಲ್ಲ, ನಿಮ್ಮ ವಿಷಯಗಳೆಲ್ಲ ನಮ್ಮ ಅಣ್ಣನಿಗೆ ಹೇಳಿದರೆ ನಿಮಗೆ ಹುಚ್ಚು ಹಿಡಿಯುತ್ತದೆ ಅಂದ್ಲು. ಹೌದಾ, ಯಾವುದು ಹೇಳು ನೋಡೋಣ ಅಂದ್ಲು ಶರ್ಮಿಳಾ. ಶಿವಾನಿ ಡೋರ್ ಹತ್ರ ಹೋಗ್ತಾ ಇದ್ರೆ, ಒಂದು ನಿಮಿಷ ಶಿವಾನಿ, ನಾನು ಹೇಳೋದನ್ನು ಕೇಳು, ಆಮೇಲೆ ನಿಮ್ಮ ಅಣ್ಣನಿಗೆ ನಿಜ ಹೇಳಲು ಹೋಗುವೆಯಂತೆ, ಸರಿನಾ ಅಂದ್ಲು. ಏನು ಅನ್ನುವಂತೆ ಅಸಹನೆಯಿಂದ ನೋಡಿದ್ಲು ಶಿವಾನಿ. ಅಲ್ಲೇ ನಿಂತಿದೆಯಲ್ಲ ಶಿವಾನಿ, ಇಲ್ಲಿ ಬಾ ಕೂತ್ಕೋ,
ನಿಮ್ಮ ಅಮ್ಮನ ಬಗ್ಗೆ ಹೇಳ್ತೀನಿ ಅಂದ್ಲು. ಅಮ್ಮ ಅಮ್ಮ ಅಂತ ಹೇಳ್ದಾಗೆ ಶಿವಾನಿ ತಕ್ಷಣ ಶರ್ಮಿಳಳ ಹತ್ರ ಹೋಗಿ ನಮ್ಮ ಅಮ್ಮನ ಬಗ್ಗೆ ಏನು ಹೇಳು ಬೇಗ ಅಂದ್ಲು. ಅಬ್ಬಾ ಅಮ್ಮ ಅನ್ನುವಷ್ಟರಲ್ಲಿ ಎಷ್ಟು ಆನಂದವೋ ಅಲ್ವಾ ನಿಮಗೆ. ನಿಮ್ಮ ಅಮ್ಮನ ಹೆಸರೇನು ಗೊತ್ತಾ? ಅರುಂಧತಿ ಅಂತ ಹೇಳಿದ್ಲು. ಅರುಂಧತಿ ಅಂತ ಕೇಳಿದ ಕೂಡಲೇ ಶಿವಾನಿ ಆನಂದದಿಂದ ನಮ್ಮ ಅಮ್ಮನ ಹೆಸರು ಅರುಂಧತಿನಾ ಅಂದ್ಲು. ಹೌದು, ತುಂಬ ಸುಂದರವಾಗಿದ್ಲು. ಈಗ ನೀನು ಹೇಗಿದೆಯೋ ಸೇಮ್ ಅವಳು ಕೂಡ ಹಾಗೇ ಇರ್ತಾಯಿದ್ಲು. ನಿನ್ನನ್ನು ನೋಡಿದರೆ ನಿಮ್ಮ ಅಮ್ಮನನ್ನು ನೋಡ್ದಂತೆಯೇ ಇರುತ್ತೆ. ಅದಕ್ಕೇ ಆ ಪ್ರತಾಪ್ ವರ್ಮ ನಿನ್ನ ಹತ್ರ ಹಾಗೆ ಮಾಡ್ತಾ ಇದ್ದ, ಹಾಗೆ ನಡ್ಕೋತಾ ಇದ್ದ. ನಿನಗೆ ವಯಸ್ಸು ಬೆಳೆದಂತೆ ನಿಮ್ಮ ಅಮ್ಮನ ತರಹವೇ ನೀನು ಕೂಡ ಬಂದಿದ್ದೀಯ. ಆ ಪ್ರತಾಪ್ ವರ್ಮನಿಗೆ ನಿಮ್ಮ ಅಮ್ಮ ಅಂದರೆ ಹುಚ್ಚು ಪ್ರೀತಿ. ನನ್ನ ಹತ್ರವೇ ನಿಮ್ಮ ಅಮ್ಮನ ಅಂದದ ಬಗ್ಗೆ ಹೊಗಳಿ ಒಂದೇ ಒಂದು ಸಾರಿ ಆ ಅರುಂಧತಿಯನ್ನು ಅನುಭವಿಸ್ಬೇಕು ಅಂತ ಇದ್ದ. ನಮ್ಮ ಪ್ರತಾಪ್ ವರ್ಮನ ಆಸೆ ತೀರ್ದೇನೆ ನಿಮ್ಮಮ್ಮ ಸತ್ತು ಹೋದಳು. ನಿಮ್ಮ ಅಮ್ಮ ಸತ್ರು ಆ ಆಸೆ ಹಾಗೇ ಇದೆ ಅವನಿಗೆ. ಅದಕ್ಕೆ ನಿನ್ನನ್ನು ಅನುಭವಿಸ್ಬೇಕು ಅಂತ ನೋಡಿ ರಾತ್ರಿ ನಿನ್ನ ಕೈಲಿ ಏಟು ತಿಂದಿದ್ದಾನೆ ಅಂದ್ಲು. ಹೌದು, ರಾತ್ರಿ ಪ್ರತಾಪ್ ವರ್ಮನನ್ನು ನೀನೇ ಹೊಡೆದಿಯಂತೆ ಅಲ್ವಾ? ನಿನಗೆ ಅಷ್ಟು ಧೈರ್ಯ, ಅಷ್ಟು ಬಲ ಹೇಗೆ ಬಂತೋ ಇಂದಿಗೂ ನನಗೆ ಅರ್ಥ ಆಗ್ತಿಲ್ಲ ಅಂದ್ಲು. ಇದನ್ನೆಲ್ಲ ನೀನೇ ಹೇಳಬೇಕು ಅಂದ್ಕೊಂಡಿದ್ದು ಅಂತ ಕೋಪದಿಂದ ಕೇಳಿದ್ಲು ಶಿವಾನಿ. ಇಲ್ಲ ಬಂಗಾರ ಅನ್ನುತ್ತಾ ಎದ್ದು ನಿಮ್ಮ ಅಮ್ಮನನ್ನು ಹೇಗೆ ಕೊಂದ್ವೋ ಈಗ ನೀನು ನಿಮ್ಮ ಅಣ್ಣನಿಗೆ ನಿಜ ಹೇಳಿದರೆ ಹಾಗೇ ನಿಮ್ಮ ಅಣ್ಣನನ್ನು ಕೂಡ ಕೊಲ್ತೀವಿ. ಇದು ಬೆದರಿಕೆ ಅಲ್ಲ ಬಂಗಾರ, ಇಲ್ಲಿ ಬಾ, ನಿಮ್ಮ ಅಣ್ಣ ಬಾಲ್ಕನಿಯಲ್ಲಿ ನಿಂತಿದ್ದಾನೆ ನೋಡು ಅಂದ್ಲು. ಆರ್ಯನ್ ನಿಂತು ಫೋನ್ ಮಾತಾಡ್ತಾ ಇದ್ದ. ಎದುರಿಗೆ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆ ಅಲ್ವಾ, ಅಲ್ಲಿ ನೋಡು, ಅಲ್ಲಿ ನಮ್ಮ ಮನುಷ್ಯ ಗನ್ ಹಿಡಿದು ರೆಡಿಯಾಗಿದ್ದಾನೆ. ನೀನು ಯಾವಾಗ ನಿಜ ಹೇಳ್ತೀಯೋ ಆಗ ನಿಮ್ಮ ಅಣ್ಣ ನಿಮ್ಮ ಅಮ್ಮನ ಹತ್ರ ಹೋಗಿಬಿಡ್ತಾನೆ ಅಂದ್ಲು. ಚಿಕ್ಕಮ್ಮ, ನಿನ್ನ ಬೆದರಿಕೆಗಳಿಗೆ ನಾನು ಖಂಡಿತ ಹೆದರಲಾರೆ. ನಮ್ಮ ಅಣ್ಣನನ್ನು ಯಾರು ಏನು ಮಾಡಲಾರರು ಅಂದ್ಲು. ಶರ್ಮಿಳಾ ಕೋಪದಿಂದ ಏನೇ, ನಾನು ಅಷ್ಟು ಸಮಾಧಾನವಾಗಿ ನನ್ನ ಕೋಪವನ್ನೆಲ್ಲ ನುಂಗ್ಕೊಂಡು ನಿನ್ನ ಜೊತೆ ಶಾಂತವಾಗಿ ಮಾತನಾಡ್ತಾ ಇದ್ದರೆ ನಾನು ಅಶಕ್ತಳು ಅಂತ ಅಂದ್ಕೊಂಡ್ಯಾ? ಈಗ ನೋಡು ಅನ್ನುತ್ತಾ ಫೋನ್ ತಗೊಂಡು ಕಾಲ್ ಮಾಡಿದ್ಲು. 2 ನಿಮಿಷಗಳಲ್ಲಿ ಬುಲೆಟ್ ಬಂದು ಫೋನಲ್ಲಿ ಮಾತಾಡ್ತಾ ಇದ್ದ ಆರ್ಯನ್ ತಲೆಯ ಮೇಲಿಂದ ಹೋಗಿ ಅಲ್ಲಿ ಒಂದು ಹೂವಿನ ಕುಂದ ಇದ್ದರೆ ಅದಕ್ಕೆ ತಗುಲಿ ಕೆಳಗಡೆ ಬಿತ್ತು. ಅದನ್ನೆಲ್ಲ ಶಿವಾನಿ ನೋಡ್ತಾನೆ ಇದ್ಲು. ಏನು ಗುರಿ ತಪ್ಪಿತು ಅಂದ್ಕೊಳ್ತಿದ್ಯಾ? ಖಂಡಿತ ಇಲ್ಲ, ತಪ್ಪಿದ್ದಲ್ಲ ಅದು. ನಿನಗೆ ಸ್ಯಾಂಪಲ್ ತೋರಿಸ್ದೆ ಅಷ್ಟೇ. ನೀನು ನಿಜ ಹೇಳಿದ ಮರುಕ್ಷಣ ನಿಮ್ಮ ಅಣ್ಣ ಈ ಲೋಕದಲ್ಲಿ ಖಂಡಿತ ಇರೋದಿಲ್ಲ ಅಂದ್ಲು. ಶಿವಾನಿ ಆರ್ಯನ್ಗೆ ಏನೂ ಆಗಲಿಲ್ಲ ಅಂತ ಆನಂದ ಪಡ್ತಾಯಿದ್ರೆ ಏನು ಈಗಲೂ ಹೇಳ್ತೀಯಾ ಅಂತ ಕೇಳಿದ್ಲು. ಆರ್ಯನ್ ಫೋನ್ನಲ್ಲಿ ಮಾತನಾಡುವುದು ಮುಗಿಸಿ ಶಿವಾನಿಯನ್ನು ನೋಡಿ ಗುಡ್ ಮಾರ್ನಿಂಗ್ ಶಿವಾನಿ, ಆಗಲೇ ಎದ್ದೀಯಾ ಅಂತ ಕೇಳಿದನು. ಎಚ್ಚರ ಆಯಿತು ಅಣ್ಣ, ಎದ್ದೆ ಅಂದ್ಲು. ಸರಿ ಇರು, ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಹೇಳಿ ಹೋದ. ಆರ್ಯನ್ ಫೋನ್ನಲ್ಲಿ ಮಾತನಾಡಿ ಇತ್ತ ನೋಡ್ತಾ ಇದ್ದಂತೆ ಶರ್ಮಿಳಾ ಒಳಗಡೆ ಹೋದಳು. ಶಿವಾನಿ ಒಳಗಡೆ ಹೋಗಿ ನಾನು ಅಣ್ಣನಿಗೆ ಏನೂ ಹೇಳೋದಿಲ್ಲ, ನಮ್ಮ ಅಣ್ಣನನ್ನು ಏನೂ ಮಾಡಬೇಡ ಅಂದ್ಲು. ವೆರಿ ಗುಡ್ ಬಂಗಾರ, ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ ನೀನು ಈ ನಿಜ ಹೇಳದ ತನಕ ನಿಮ್ಮ ಅಣ್ಣನ ಪ್ರಾಣಕ್ಕೆ ಯಾವುದೇ ಅಪಾಯ ಖಂಡಿತ ಇರೋದಿಲ್ಲ ಅಂದ್ಲು. ನಮ್ಮ ಅಮ್ಮ ನಿಮಗೆ ಏನು ಅನ್ಯಾಯ ಮಾಡಿದ್ಲು ಅಂತ ಅವಳನ್ನು ಕೊಂದ್ರಿ ಅಂತ ಅಳ್ತಾ ಕೇಳಿದ್ಲು ಶಿವಾನಿ. ನಿಮ್ಮ ಅಮ್ಮನನ್ನು ಕೊಲ್ಲದೇ ಇದ್ದಿದ್ರೆ ನಾನು ನಿಮ್ಮ ಅಮ್ಮನ ಸ್ಥಾನಕ್ಕೆ ಹೇಗೆ ಬರ್ತಿದ್ದೆ ಹೇಳು, ಅದು ತಿಳಿಯದಿದ್ದರೆ ಹೇಗೆ ಅಂದ್ಲು. ಹಣಕ್ಕಾಗಿ ಇಷ್ಟು ನೀಚತನಕ್ಕೆ ಇಳಿತೀರಾ ಅಂದ್ಲು ಶಿವಾನಿ. ಹಣ ಇದ್ದರೆ ತಾನೇ ಈ ಲೋಕದಲ್ಲಿ ಬದುಕಲು ಸಾಧ್ಯ ಅಂದ್ಲು ಶರ್ಮಿಳಾ. ನಿಮ್ಮ ಅಮ್ಮನ ಕತೆ ಪೂರ್ತಿಯಾಗಿ ಮತ್ತೊಂದು ಸಲ ಯಾವಾಗಾದರೂ ಆಮೇಲೆ ಹೇಳ್ತೀನಿ. ಪ್ರತಾಪ್ ವರ್ಮನ ಹತ್ತಿರ ಹೋಗಬೇಕು. ರಾತ್ರಿ ಆ ರಮೇಶ್ನನ್ನು ಕೂಡ ಹೊಡೆದು ಆಸ್ಪತ್ರೆಗೆ ಸೇರಿಸಿದೆಯಂತೆ. ನಿನ್ನ ಮೈಯಲ್ಲಿ ಏನಾದರೂ ದೆವ್ವ ಸೇರಿಕೊಂಡಿದೆಯಾ? ಎಲ್ಲರನ್ನೂ ಹೀಗೆ ಯಾಕೆ ಹೊಡೆದಿದೀಯಾ ಅಂದ್ಲು. ಶಿವಾನಿಗೆ ಪ್ರತಾಪ್ ವರ್ಮನನ್ನು ಹೊಡೆದಿದ್ದು ನಿಜವಾಗ್ಲೂ ನೆನಪಿಗೆ ಬರ್ತಾನೂ ಇಲ್ಲ. ನಾನು ಏನು ಹೊಡೆದಿಲ್ಲ ಅಂದ್ಲು ಶಿವಾನಿ. ಹೊಡೆಯಲಿಲ್ವಾ ಅನ್ನುತ್ತಾ ಶಿವಾನಿಯನ್ನು ಆಶ್ಚರ್ಯವಾಗಿ ನೋಡಿದ್ಲು ಶರ್ಮಿಳಾ.
ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗಬೇಕಂತ ಪ್ರಯತ್ನಿಸಿದೆ. ಅಷ್ಟೇ ನನಗೆ ತಿಳಿದಿರೋದು, ನನಗೆ ನೆನಪಿರೋದು. ಈಗ ನೋಡಿದರೆ ನನ್ನ ರೂಮ್ನಲ್ಲಿ ಇದ್ದೀನಿ ಅಂದ್ಲು ಶಿವಾನಿ. ಏನೇ ನನಗೆ ಕತೆ ಹೇಳ್ತಿದೀಯಾ? ಪ್ರತಾಪರ್ಮನ ಪಕ್ಕದಲ್ಲಿ ನೀನು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ. ನಾನೇ ನಿನ್ನನ್ನು ರೂಮಿಗೆ ತಂದು ಮಲಗಿಸಿದ್ದು. ನಾನು ಹೇಳ್ತಾ ಇರೋದು ನಿಜ. ನಾನು ಹೊಡೆದಿದ್ರೆ ಪಕ್ಕದಲ್ಲಿ ಪ್ರಜ್ಞೆ ತಪ್ಪಿ ಯಾಕೆ ಬಿದ್ದಿರ್ತಿದ್ದೆ ಹೇಳಿ? ನೀನು ನಂಬಿದರೆ ನಂಬು, ಇಲ್ಲದೇ ಇದ್ರೆ ಬಿಡು ಅಂದ್ಲು ಶಿವಾನಿ. ಶರ್ಮಿಳಾ ಆಲೋಚನೆಯಲ್ಲಿ ಬಿದ್ಲು. ಹೌದು, ಪ್ರತಾಪವರ್ಮ ಹೇಳಿದ ಪ್ರಕಾರ ನೋಡಿದರೆ ಈಕೆ ಅಷ್ಟೊಂದು ಭಯಾನಕವಾಗಿ ಹೊಡೆಯುವ ಅವಕಾಶ ಖಂಡಿತ ಇಲ್ಲ. ಆದರೆ ಪ್ರತಾಪ್ ಮಾತ್ರ ಹೊಡೆದಿದ್ದು ಶಿವಾನಿಯೇ. ಆದರೆ ಮಾತನಾಡುವಾಗ ಮಾತ್ರ ಅರುಂಧತಿಯ ಧ್ವನಿಯಂತೆ ಇತ್ತು ಅಂತ ಹೇಳ್ದ. ಪ್ರತಾಪವರ್ಮ ಏಟ್ತಿಂದ ಶಾಕ್ನಲ್ಲಿ ಹಾಗೆ ಹೇಳಿರ್ಬೋದು ಅಂತ ಅಂದ್ಕೊಂಡೆ. ಆದರೆ ಅವನು ಹೇಳಿದ್ರ ಬಗ್ಗೆನೂ ಸ್ವಲ್ಪ ಯೋಚಿಸ್ಬೇಕು ಅಂದ್ಕೊಂಡು, ಸರಿ ನಾನು ಹೋಗ್ತಾ ಇದ್ದೇನೆ. ನಿನಗೆ ನಾನು ಹೇಳಿದ್ದು ನೆನಪಿದೆ ಅಲ್ಲ? ನಿಮ್ಮ ಅಣ್ಣನನ್ನು 24 ಗಂಟೆಯೂ ಯಾರಾದರೂ ಒಬ್ಬರು ಗಮನಿಸ್ತಾನೆ ಇರ್ತಾರೆ, ಹುಷಾರ್. ನೀನು ಸತ್ಯ ಹೇಳಲು ಹೋದರೆ ಏನಾಗುತ್ತೆ ಅಂತ ತಿಳಿದಿದೆ ಅಲ್ವಾ ಅಂತ ಹೇಳಿ ಹೊರಟು ಹೋದ್ಲು. ಶರ್ಮಿಳಾ ಹೋದ ಕೂಡಲೇ ಶಿವಾನಿ ಬಾಗಿಲು ಹಾಕಿ ಬಂದು, ನನ್ನ ನೋವನ್ನು ಯಾರ ಹತ್ರ ನಾನು ಹೇಳಿಕೊಳ್ಳಲಾಗದ ನನ್ನ ಈ ದುಸ್ಥಿತಿಗೆ ನನ್ನ ಮೇಲೆ ನನಗೆ ಮರುಕ ಆಗ್ತಿದೆ. ಹೆತ್ತ ತಾಯಿಯನ್ನು ಕೊಂದಿದ್ದಾರೆ ಅಂತ ತಿಳಿತು. ಈಗ ಇರುವವನು ಹೆತ್ತ ತಂದೆಯಲ್ಲ ಅಂತ ಕೂಡ ತಿಳಿದ್ರು ಈ ವಿಷಯನ ಅಣ್ಣನಿಗೆ ಹೇಳಲು ಸಾಧ್ಯ ಆಗ್ತಿಲ್ಲ. ಅವರು ಮಾಡುವ ಕೆಲಸಗಳನ್ನು ಕಣ್ಣಿದ್ದು ಕುರುಡಿಯಂತೆ ನೋಡ್ತಾ ಇರಬೇಕಾಗಿದೆ. ಅಣ್ಣನಿಗೆ ಸತ್ಯ ತಿಳಿಯುವ ದಿನ ಯಾವಾಗ ಬರುತ್ತೆ ಅಂತ ಅಪಹಪಿಸ್ತಾ, ನಿಜವಾಗ್ಲೂ ರಾತ್ರಿ ಆ ಪ್ರತಾಪವರ್ಮನನ್ನು ಆಸ್ಪತ್ರೆಗೆ ಸೇರುವಂತೆ ಹೊಡೆದವರಾದರೂ ಯಾರಿರಬಹುದು? ಯಾರಾದರೂ ಆಗಿರಲಿ, ಒಳ್ಳೆಯ ಕೆಲಸವನ್ನೇ ಮಾಡಿದರು. ಅವನು ಸದ್ಯಕ್ಕಂತೂ ನನ್ನ ತಂಟೆಗೆ ಬರಲಾರ ಅಂದ್ಕೊಂಡ್ಳು. ಇತ್ತ ಶ್ರೀಜಾ ಆಫೀಸ್ಗೆ ರೆಡಿ ಆಗ್ತಾ ಇದ್ಲು. ವೇದಾಂತ್ ಬಂದು, ಇನ್ನೂ ಆಗಲಿಲ್ವಾ? ಎಷ್ಟು ಹೊತ್ತು ರೆಡಿ ಆಗ್ತೀಯಾ ನೀನು? ಹೋಗ್ತಿರೋದು ಆಫೀಸ್ಗೆ, ಸಾಕು ಬಾ, ತಡ ಆಗುತ್ತೆ ಅಂದ. ಅಬ್ಬಾ ಇರಪ್ಪ, ಬರ್ತಿದ್ದೇನೆ ಬಾಬಾ ಅಂತ ಹೇಳಿ ಬ್ಯಾಗ್ ತಗೊಂಡು ಹೊರಗಡೆ ಬಂದಳು. ವೇದಾಂತ್ ಕೂಡ ರೆಡಿಯಾಗಿ ಬಂದು, ಹೋಗೋಣವಾ ಅಂದನು. ನಾನು ರೆಡಿ ಬಾಬಾ, ಹೋಗೋಣ ಅಂದ್ಲು ಶ್ರೀಜಾ. ಕೃಷ್ಣ ಕೂಡ ಬಂದು, ನಾನು ಕೂಡ ರೆಡಿ ಅಂದನು. ಸರಿ ಸರಿ ನಡೀರಿ ಹೋಗೋಣ. ಮೊದಲು ಶ್ರೀಜಾಳನ್ನು ಅವರ ಆಫೀಸ್ ಹತ್ರ ಬಿಟ್ಟು ನಾವು ಆಫೀಸ್ಗೆ ನಮ್ಮ ಆಫೀಸ್ಗೆ ಹೋಗೋಣ. ಆರ್ಯನ್ ಬಳಿ ಮಾತನಾಡಿ ನಿನಗೆ ಏನಾದರೂ ಕೆಲಸ ಸಿಗುವಂತೆ ಮಾಡ್ತೀನಿ ಅಂದನು ವೇದಾಂತ್. ಬಾವಾ, ನಿನ್ನ ಫ್ರೆಂಡ್ ಬಳಿ ಹೇಳಿ ಹೇಗಾದರೂ ಸರಿ ಕ್ರಿಷ್ಗೆ ಒಂದು ಕೆಲಸ ಸಿಗುವಂತೆ ಮಾಡು ಅಂತ ಕೇಳಿಕೊಂಡ್ಳು. ಶ್ರೀಜಾ, ನೋಡೋಣ ಶ್ರೀ, ನೀನು ಮೊದಲ ಬಾರಿ ಆಫೀಸ್ಗೆ ಹೋಗ್ತಿದೆಯಲ್ಲ, ಬೆಸ್ಟ್ ಆಫ್ ಲಕ್ ಅಂತ ಹೇಳಿ ವಿಶ್ ಮಾಡಿದನು ವೇದಾಂತ್. ಥ್ಯಾಂಕ್ಸ್ ಬಾಬಾ ಅಂತ ಹೇಳಿ ಶ್ರೀಜಾ ಆಫೀಸ್ ಬಂದ ತಕ್ಷಣ ಇಳಿದು ಬಾಯಿ ಹೇಳಿ ಒಳಗೆ ಹೋದಳು. ಇತ್ತ ವೇದಾಂತ್ ಮತ್ತು ಕೃಷ್ಣ ಇಬ್ಬರು ಅವರ ಆಫೀಸ್ಗೆ ಹೊರಟರು. ಮತ್ತು ಜಾಹ್ನವಿ ಎದ್ದು ಅವಸರ ಮಾಡ್ತಾಯಿದ್ರೆ, ಏನಿದು ಜಾಹ್ನವಿ, ಇಂದು ತುಂಬ ಅವಸರದಲ್ಲಿ ಇದೆಯಾ, ಯಾಕೆ ಅಂತ ಮನೋಜ್ ಕೇಳಿದನು. ಇಂದು ಅವನಿಯನ್ನು ಬರಲು ಹೇಳಿದ್ದೇನೆ ಅಣ್ಣ. ಅವನಿಯನ್ನ? ಯಾಕೆ ಜಾಹ್ನವಿ, ಏನಾದರೂ ಕೆಲಸ ಇದೆಯಾ ಅಂತ ಕೇಳಿದ. ಅಣ್ಣ, ನಿನಗೆ ಅವನಿ ಬಗ್ಗೆ ಹೇಳಿದ್ನಲ್ಲ, ಮರೆತುಬಿಟ್ಟಿಯಾ ಅಂತ ಕೋಪದಿಂದ ಕೇಳಿದ್ಲು. ಅವನಿ ಬಗ್ಗೆ ಏನು ಹೇಳಿದೆ ಅಂತ ಆಲೋಚಿಸ್ತಾ, ಹಾಂ ನೆನಪಿಗೆ ಬಂತು, ಅವನಿಗೆ ಏನಾದರೂ ಕೆಲಸ ಬೇಕು ಅಂದಿದ್ದೆ ಅಲ್ವಾ ಅಂದನು. ಹೌದು ಅಣ್ಣ, ಅದಕ್ಕೆ ಇಂದು ಅವನಿಯನ್ನು ಕರ್ಕೊಂಡು ನಿಮ್ಮ ಆಫೀಸ್ಗೆ ಬರ್ತಿದ್ದೀನಿ ಅಂತ ಹೇಳಿದ್ಲು. ಅದೇನು ಜಾಹ್ನವಿ, ಇನ್ನೂ ಅರುಣನ್ನು ಕೇಳಿಲ್ಲ, ನೀನು ಅವನಿಯನ್ನು ಕರ್ಕೊಂಡು ಬಂದರೆ ಹೇಗೆ ಅಂದನು. ಏನಿದೆ ಅಣ್ಣ, ಬೈದರೆ ಒಂದು 4 ಬೈತಾರೆ ಬಿಡು, ಅಷ್ಟೇ ಅಲ್ವಾ. ಜಾಹ್ನವಿ ಆರ್ಯನ ಆಫೀಸ್ ವಿಷಯದಲ್ಲಿ ತುಂಬಾ ಪರ್ಫೆಕ್ಟ್ ಆಗಿರ್ತಾನೆ. ಮೊದಲೇ ಹೇಳ್ದೆ ಕರ್ಕೊಂಡು ಹೋದರೆ ಕೆಲಸದ ವಿಷಯದಲ್ಲಿ ಅವನು ಏನಂತಾನೋ ಏನು ಅಂದನು. ಅಯ್ಯೋ ಹೌದಾ ಅಣ್ಣ, ನಾನು ಅವನಿಗೆ ಇಂದು ಬರಲು ಹೇಳಿಬಿಟ್ಟಿದ್ದೀನಲ್ಲ, ಪಾಪ ಈಗ ಬೇಡ ಅಂದರೆ ಅವಳು ಬೇಜಾರು ಮಾಡ್ಕೋತಾಳೆ ಅಣ್ಣ. ಸರಿ ಅಣ್ಣ, ನೀನು ಹೋಗು ಅಣ್ಣ, ನಾನು ಅವನಿಯನ್ನು ಕರ್ಕೊಂಡು ಬರ್ತೀನಿ. ನಾವು ಬರುವುದು ನಿನಗೆ ಖಂಡಿತ ತಿಳಿದಿಲ್ಲ ಅಂತ ಹೇಳಿ ಆರ್ಯನ್ ಅವ್ರ ಜೊತೆ ನಾನೇ ಮಾತನಾಡಿ ಅವನಿನ ಕೆಲಸದ ಬಗ್ಗೆ ಮಾತನಾಡ್ತೀನಿ ಅಂದ್ಲು ಜಾಹ್ನವಿ. ಸರಿ, ನಿನ್ನಿಷ್ಟ. ಆರ್ಯನ್ ಏನಂದ್ರು ನೀನು ಬೇಜಾರು ಮಾಡ್ಕೊಳ್ಬಾರ್ದು ಜಾಹ್ನವಿ ಅಂದನು. ಖಂಡಿತ ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಣ್ಣ, ಬರಲಾ ಅಂತ ಕೇಳಿದ್ಲು. ನಿನ್ನಿಷ್ಟ ನಮ್ಮ ಅಂತ ಹೇಳಿ ಮನೋಜ್ ಆಫೀಸ್ಗೆ ಹೊರಟು ಹೋದ. ಅವನಿ ಬರೋ ಅಷ್ಟರಲ್ಲಿ ಜಾಹ್ನವಿ ರೆಡಿಯಾಗಿ ಕೂತಿದ್ಲು. ಅವನಿ ಬಂದು, ಹೋಗೋಣವಾ ಜಾಹ್ನವಿ,
ಅಂತ ಉತ್ಸಾಹದಿಂದ ಕೇಳಿದ್ಲು. ಜಾಹ್ನವಿ ಬ್ಯಾಗ್ ತಗೊಂಡು ಮನೆಗೆ ಬೀಗ ಹಾಕಿ, ಏನೇ ತುಂಬ ಖುಷಿಯಾಗಿದೆಯಲ್ಲ ಅಂತ ಕೇಳಿದ್ಲು. ನನಗೆ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಗ್ತಿದೆ ಅಂದರೆ ಆನಂದವಾಗ್ತದೆ ಅಲ್ವಾ? ಆನಂದ ಆಗದೆ ಇರುತ್ತಾ ಹೇಳು ಅಂದ್ಲು ಅವನಿ. ಹಲೋ ಮೇಡಮ್, ನಾನಿನ್ನೂ ಆರಿನವ್ರನ್ನ ಕೇಳಬೇಕು, ಅವರು ಓಕೆ ಅನ್ನಬೇಕು, ಅಷ್ಟರಲ್ಲೇ ನೀನು ಸಂಭ್ರಮಿಸ್ಬೇಡ ಅಂದ್ಲು. ನಿನ್ನ ಮಾತು ಮೀರೋದಿಲ್ಲ ಅಲ್ವಾ ಆರಿನವರು? ಜಾಹ್ನವಿ, ನಾನು ಅದೇ ಅಂದ್ಕೊಳ್ತಿದ್ದೇನೆ. ಅಲ್ಲಿಗೆ ಹೋದರೆ ಅವರು ಕೇಳ್ತಾರೋ ಇಲ್ವೋ ಆಮೇಲೆ ತಿಳಿಯುತ್ತೆ ಅಲ್ವಾ ಅಂತ ಆಲೋಚಿಸ್ತಾ ಇದ್ರೆ, ಏಯ್ ಜಾಹ್ನವಿ, ನಿನ್ನ ಗಂಡನ ಬಗ್ಗೆ ಸ್ವಲ್ಪ ಮಾತನಾಡಿದರೆ ಸಾಕು ಕನಸು ಕಾಣಲು ಶುರು ಮಾಡ್ತೀಯ, ಅದೇನು ಇಲ್ವೇ ಅಂತ ಇಬ್ಬರು ಸ್ಕೂಟಿ ಮೇಲೆ ಹೊರಟರು. ವೇದಾಂತ್, ಮನೋಜ್ ಮತ್ತು ಜಾಹ್ನವಿ, ಅವನಿ ಎಲ್ಲರೂ ಆಫೀಸ್ಗೆ ಬಂದರು. ಆಸ್ಪತ್ರೆಯಲ್ಲಿ ಇತ್ತ ಪ್ರತಾಪವರ್ಮನ ಪಕ್ಕದಲ್ಲಿ ಕುಳಿತು ಶರ್ಮಿಳಾ ಅವನು ಹೇಳೋದನ್ನು ಕೇಳ್ತಾ ಇದ್ಲು. ನಿನಗೆ ಎಷ್ಟು ಬಾರಿ ಹೇಳಿದ್ದೆ ಶಿವಾನಿ ತಟ್ಟಿಗೆ ಹೋಗಬೇಡ ಅಂತ, ಈಗ ನೋಡು ಏನಾಯಿತು ಅಂದ್ಲು. ನನಗೇನು ಗೊತ್ತು ಅವಳು ಅಷ್ಟೊಂದು ಹೊಡಿತಾಳೆ ಅಂತ, ಮೈಯೆಲ್ಲ ಹಣ್ಣಾಗುವಂತೆ ಹೊಡೆದಿದ್ದಾಳೆ. ಅವಳು ನನ್ನ ಕೈಲಿ ಸಿಗಲಿ ಆಗ ಹೇಳ್ತೇನೆ. ಯಾಕೆ ಈಗ ತಿಂದಿದ್ದು ಸಾಲದಾ, ಇನ್ನೂ ಬೇಕಾ ಅಂದ್ಲು ಶರ್ಮಿಳಾ. ಅದೆಲ್ಲ ಶರ್ಮಿಳಾ, ಅವಳು ನನ್ನನ್ನು ಹೊಡೆದಿದ್ದನ್ನು ನೆನಪಿಸ್ಕೊಂಡ್ರೆ ಅವಳನ್ನು ಕೊಲ್ಲಬೇಕು ಅನ್ನಿಸ್ತಾ ಇದೆ, ಅಷ್ಟು ಕೋಪ ಬರ್ತಿದೆ. ಸದ್ಯಕ್ಕೆ ಎಲ್ಲವನ್ನ ಬಿಟ್ಬಿಡು ಪ್ರತಾಪ್, ನಿನ್ನ ಕೈಕಾಲುಗಳು ಸರಿಯಾಗಬೇಕು ಅಂದರೆ ಅವ್ರ ಬಗ್ಗೆ ಯೋಚಿಸೋದನ್ನು ನಿಲ್ಲಿಸು ಅಂದ್ಲು. ಅಂದರೆ ನೀ ಹೇಳೋದೇನು, ಅವರನ್ನು ಏನು ಮಾಡಬಾರ್ದಾ ಅಂತ ಕೋಪದಿಂದ ಕೇಳಿದನು ಪ್ರತಾಪ್. ನಾನು ಬೇಡ ಅಂತಿಲ್ಲ ಪ್ರತಾಪ್, ಕೆಲವು ದಿನಗಳು ಅಷ್ಟೇ, ಮೊದಲು ನೀನು ಚೇತರಿಸ್ಕೊ, ಆಮೇಲೆ ನೋಡೋಣ. ನಾನು ಹೋಗಿ ಆ ರಮೇಶ್ನ ನೋಡ್ಕೊಂಡು ಬರ್ತೀನಿ ಅಂದ್ಲು. ಅವನಿಗೆ ಏನಾಯಿತು ಶರ್ಮಿಳಾ? ಇನ್ನೇನಾಗುತ್ತದೆ, ನಿನಗೆ ಆದಂತೆಯೇ ಅವನಿಗೆ ಕೂಡ ಏಟು ಬಿದ್ದು ಪಕ್ಕದ ರೂಮ್ನಲ್ಲಿ ಬಿದ್ದಿದ್ದಾನೆ. ರಮೇಶ್ನನ್ನು ಹೊಡೆದವ್ರು ಯಾರು ಶರ್ಮಿಳಾ? ಇನ್ಯಾರು, ನಿನ್ನ ಮಗಳಲ್ಲದ ಮಗಳು. ಮೊದಲು ಅವನಿಗೆ ಕೋಟಿಂಗ್ ಕೊಟ್ಟು ಬಂದು ಆಮೇಲೆ ನಿನ್ನ ಬಳಿ ಬಂದಿದ್ದಾಳೆ ನಿನಗೆ ಕೋಟಿಂಗ್ ಮಾಡಲು ಅಂದ್ಲು. ಶಿವಾನಿ ಇಷ್ಟೊಂದು ಬದಲಾಗ್ತಾಳೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ನಿಮ್ಮಂತಹ ಗಂಡಸರ ಕೆಲಸಕ್ಕೆ ಬೆಕ್ಕಿನಂತಿದ್ದವರು ಕೂಡ ಹುಲಿಯಂತೆ ಬದಲಾಗಿಬಿಡ್ತಿದ್ದಾರೆ ಅಂದ್ಲು ಶರ್ಮಿಳಾ. ಶರ್ಮಿಳಾ, ನೀನು ಅವಳನ್ನು ಹೊಗಳ್ತಿದೀಯಾ ಅಂದನು ಪ್ರತಾಪ್. ಮರದಂತಿರುವ ಮನುಷ್ಯನನ್ನೇ ಇಷ್ಟು ಬಲವಾಗಿ ಹೊಡೆದಿದ್ದಾಳೆ ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲ ಅಲ್ವಾ ಪ್ರತಾಪ್ ಅಂದ್ಲು ಶರ್ಮಿಳಾ. ನನ್ನನ್ನು ಹೊಡೆದಿದ್ದಕ್ಕೆ ನಿನಗೆ ಬೇಸರ ಇಲ್ಲಂತೆ ಕಾಣ್ತಿದೆ ಶರ್ಮಿಳಾ ಅಂತ ಕೋಪದಿಂದ, ಮಾಡಿದ್ದು ಕೆಟ್ಟ ಕೆಲಸ ಈಗ ನಿನಗೆ ಬೇಸರ ಇಲ್ವಾ ಅಂತಿದೀಯಾ? ನನಗೆ ಬೇಸರ ಇಲ್ಲದೇ ಅಷ್ಟು ಕಷ್ಟಪಟ್ಟು ನಿನ್ನನ್ನು ನಾನು ಆಸ್ಪತ್ರೆಗೆ ಕರೆ ತಂದಿದ್ದೀನಾ ಅಂದ್ಲು ಶರ್ಮಿಳಾ. ಈ ಕತೆ ಮುಂದುವರಿಯುವುದು ಮುಂದಿನ ಕಥೆಯಲ್ಲಿ. ಅವನಿ ಆರ್ಯನ ಆಫೀಸ್ ತಲುಪಿದಾಗ ಏನಾಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಬಾಯಿ.